ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು: ಸಮಾಜಗಳನ್ನು, ಧರ್ಮಗಳನ್ನು, ಜನಾಂಗಗಳನ್ನು ಕೆಟ್ಟವು ಒಳ್ಳೆಯವು ಎಂದು ಸಾಮಾನ್ಯೀಕರಿಸುವುದು ದೊಡ್ಡ ತಪ್ಪು. ಪ್ರೊಫೆಸರ್ ರೆಹಮತ್ ತರೀಕೆರೆ. ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಉದ್ಘಾಟನೆ ಯಾವಾಗ? ರಾಯಚೂರು ಸಿಂಧನೂರು ರಸ್ತೆ ಕಾಮಗಾರಿ ಬೂದುಗುಂಪವರೆಗೆ ವಿಸ್ತರಿಸಲು ಸಚಿವರಿಗೆ ಶಾಸಕರ ಮನವಿ. ಏರ್ ಇಂಡಿಯಾ ಅಪಘಾತ, ಡಿ ನಾಗವೇಣಿ ಬಳಗ ಮತ್ತು ಸೇವಾಸರಿ ಟ್ರಸ್ಟ್ನಿಂದ ಸಂತಾಪ. ನಾಳೆ ವಿರುಪಾಪುರ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಮೂರ್ತಿ ಲೋಕಾರ್ಪಣೆ. ವಾರ್ತೆಗಳ ವಿವರ. ನಾವು ಇಸ್ರೇಲ್ ಪ್ಯಾಲೆಸ್ತೈನ್ ಪ್ರವಾಸದಲ್ಲಿರುವಾಗ ಪ್ರೊಫೆಸರ್ ಡೇವಿಡ್ ಶುಲ್ಮನ್ ಅವರಿಗೆ ರಾಷ್ಟ್ರೀಯ ಪ್ರಶಸ್ತಿ ಬಂದಿತ್ತು. ಅಮೆರಿಕನ್ ಯಹೂದಿಯಾದ ಪ್ರೊಫೆಸರ್ ಶುಲ್ಮನ್ ತೆಲುಗು ಸಂಸ್ಕೃತ ವಿದ್ವಾಂಸ. ಅವರು ತಮ್ಮ ಪ್ರಶಸ್ತಿಯ ಮೊತ್ತವನ್ನು ತಮ್ಮ ಪೂರ್ವಜರ ಊರು ಮನೆಗಳಿಂದ ಉಚ್ಚಾಟಿತರಾಗಿ ಟೆಂಟ್ಗಳಲ್ಲಿ ನೆಲೆಸಿದ್ದ ಪ್ಯಾಲೆಸ್ತೈನಿಗಳಿಗೆ ಕೊಟ್ಟರು. ಇದರಿಂದ ಜಿಯೋನಿಸ್ಟರಿಂದ ಟೀಕೆಗೂ ಒಳಗಾದರು. ಸಾವಿರಾರು ವರ್ಷಗಳಿಂದ ಪ್ಯಾಲೆಸ್ತೈನ್ದಲ್ಲಿ ಬದುಕುತ್ತಿರುವ ಕ್ರೈಸ್ತ ಮುಸ್ಲಿಂ ಜೀವುಗಳ ಸಮಾನ ಹಕ್ಕಿನ ಪರವಾಗಿರುವವರು ಬಹಳ ಜನರಿದ್ದಾರೆ. ಜಿಯೋನಿಸ್ಟ್ ಯಹೂದಿಗಳ ವಿರುದ್ಧವಾಗಿ ನ್ಯಾಯಪ್ರಜ್ಞೆಯ ಯಹೂದಿಗಳು ಇಸ್ರೇಲಿನ ಮಾತ್ರವಲ್ಲ, ಜಗತ್ತಿನಾದ್ಯಂತ ಇದ್ದಾರೆ. ಆದರೆ ಅವರ ಸಂಖ್ಯೆ ಸಣ್ಣದ್ದು. ಆದ್ದರಿಂದ ಸಮಸ್ಯೆ ಇರುವುದು ಎಲ್ಲ ಯಹೂದಿಗಳಲ್ಲಿ ಅಲ್ಲ, ಜಿಯೋನಿಸ್ಟರಲ್ಲಿ. ಜಿಯೋನಿಸಮ್ ಎಂದರೆ ನಾವು ಶ್ರೇಷ್ಠ ಜನಾಂಗ, ನಮ್ಮ ಧರ್ಮ ಶ್ರೇಷ್ಠ, ನಮಗೆ ದೇವರು ಈ ಭೂಭಾಗವನ್ನು ಕೊಟ್ಟಿದ್ದಾನೆ, ಇಲ್ಲಿ ನಮಗೆ ಮಾತ್ರ ಬದುಕು ಹಕ್ಕಿದೆ, ಉಳಿದವರಿಗಿಲ್ಲ, ಉಳಿದವರನ್ನು ನಾವು ಕೊಂದೇ ಕಳೆಯುತ್ತೇವೆ ಎಂಬ ಹಠಮಾರಿ ನಂಬಿಕೆ. ಈ ಜನಾಂಗ ಶ್ರೇಷ್ಠ, ಧರ್ಮ ಶ್ರೇಷ್ಠ, ರಕ್ತ ಶ್ರೇಷ್ಠ ಸಿದ್ಧಾಂತಗಳು ಎಲ್ಲ ಧರ್ಮದ ಜನಾಂಗ ದೇಶಗಳಲ್ಲಿಯೂ ವಿಭಿನ್ನ ರೂಪಗಳಲ್ಲಿವೆ. ಇವಕ್ಕೆ ಕೂಡಿ ಮತ್ತು ಹಂಚಿಕೊಂಡು ಬದುಕುವುದರಲ್ಲಿ ಪ್ರಾಥಮಿಕ ನಂಬಿಕೆಯೇ ಇರುವುದಿಲ್ಲ. ತಮ್ಮನ್ನು ಪ್ರಶ್ನಿಸುವ ತಮ್ಮದೇ ಧರ್ಮದ ಜನಾಂಗದ ಒಳ ವಿಮರ್ಶಕರನ್ನು ಇವು ಸಹಿಸುವುದಿಲ್ಲ. ಇವಕ್ಕೆ ವಸಾಹತುಶಾಹಿ, ಸಾಮ್ರಾಜ್ಯಶಾಹಿ ರಾಜಕಾರಣಿಗಳ ಬೆಂಬಲ ಸಿಕ್ಕರಂತೂ ಮತ್ತಷ್ಟು ನಿರ್ದಯವಾಗುತ್ತವೆ. ಹಪಾಪಿತನ, ದ್ವೇಷ, ಅಸೂಯೆ, ಹಿಂಸಾತ್ಮಕತೆ ಎಲ್ಲ ವ್ಯಕ್ತಿಗಳಲ್ಲಿ ಮತ್ತು ಸಮಾಜಗಳಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ಪ್ರವೃತ್ತಿ ಮಟ್ಟದಲ್ಲಿ ಇರುತ್ತದೆ. ಸಮಸ್ಯೆ ಎಂದರೆ ಈ ದ್ವೇಷ ಹಿಂಸೆಗಳಿಗೆ ವ್ಯವಸ್ಥಿತವಾದ ಸಿದ್ಧಾಂತದ ಚೌಕಟ್ಟು ಕೊಡುವುದು. ಒಮ್ಮೆ ಕೇಡಿನ ಚಿಂತನೆಗೆ ಸಿದ್ಧಾಂತದ ಅಥವಾ ಧರ್ಮದ ಬುನಾದಿ ಸಿಕ್ಕರೆ ಕ್ರೌರ್ಯ ಮಾಡುವವರಿಗೆ ಪಾಪ ಪ್ರಜ್ಞೆ ಇರುವುದಿಲ್ಲ, ಹೆಮ್ಮೆ ಇರುತ್ತದೆ. ICIS ವಾದ, ಜಿಯೋನಿಸಮ್, ನಾಜಿಸಮ್, ಫ್ಯಾಸಿಸಮ್ ಮತ್ತು ಕೋಮುವಾದ ಇವೆಲ್ಲ ಸೈದ್ಧಾಂತೀಕರಿಸಿದ ಕ್ರೌರ್ಯಗಳು. ನಮ್ಮ ಧರ್ಮದ, ಜನಾಂಗದ, ದೇಶದ ಹೆಸರಿನಲ್ಲಿ ನಿಮ್ಮ ಕ್ರೌರ್ಯ ಮಾಡಬೇಡಿ ಎನ್ನುವ ಒಳ ವಿಮರ್ಶಕರು ಬಹುಸಂಖ್ಯಾತರಾಗದ ತನಕವೂ ಇವಕ್ಕೆ ಸಾವಿಲ್ಲ. ನಾಜಿಗಳು ಯಹೂದಿಗಳ ಹತ್ಯಾಕಾಂಡ ಮಾಡುವಾಗ ಅವರು ಕಮ್ಯುನಿಸ್ಟರನ್ನು ಹುಡುಕಿ ಬಂದರು ಎಂಬ ಪ್ರಸಿದ್ಧ ಕವನ ಬರೆದ ಕವಿ ಜರ್ಮನ್ ಪಾದ್ರಿ ಆಗಿದ್ದನು. ಹೀಗಾಗಿ ಇಡಿಯಾಗಿ ದೇಶಗಳನ್ನು, ಸಮಾಜಗಳನ್ನು, ಧರ್ಮಗಳನ್ನು, ಜನಾಂಗಗಳನ್ನು ಕೆಟ್ಟವು ಒಳ್ಳೆಯವು ಎಂದು ಸಾಮಾನ್ಯೀಕರಿಸುವುದು ದೊಡ್ಡ ತಪ್ಪು. ಹೀಗೆ ಸಾಮಾನ್ಯೀಕರಿಸುವುದೇ ಒಂದು ಮೂಲಭೂತವಾದ. ಪ್ರತಿಯೊಂದು ದೇಶ, ಜನಾಂಗ, ಸಮಾಜ, ಧರ್ಮದಲ್ಲಿರುವ ದುಷ್ಟ ಅಧಿಕಾರಸ್ಥರನ್ನು ಮತ್ತು ಸಾಮಾನ್ಯ ಜನರನ್ನು, ಕೇಡಿನ ಸಿದ್ಧಾಂತಗಳನ್ನು ಮತ್ತು ಧರ್ಮಗಳನ್ನು, ವೈಯಕ್ತಿಕ ದ್ವೇಷ ಮತ್ತು ಸಂಘಟಿತ ಹಿಂಸೆಯನ್ನು ಬೇರ್ಪಡಿಸಿಯೇ ನೋಡಬೇಕು ಎನ್ನುತ್ತಾರೆ ಪ್ರೊಫೆಸರ್ ರೆಹಮತ್ ತರೀಕೆರೆ. ನಗರದ ಪಿಡೋಡಿ ಕ್ಯಾಂಪಿನ ಸಂಚಾರಿ ಪೊಲೀಸ್ ಠಾಣೆ ಬಳಿ ನಿರ್ಮಾಣಗೊಂಡಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಉದ್ಘಾಟನೆ ಯಾವಾಗ ಎಂಬುದು ಸಾರ್ವಜನಿಕರ ಬಹುದಿನದ ಪ್ರಶ್ನೆಯಾಗಿದೆ. ಈಗಾಗಲೇ ಹಲವು ಕಾರಣಗಳಿಂದಾಗಿ ಆಸ್ಪತ್ರೆ ಸಾರ್ವಜನಿಕ ಸೇವೆಗೆ ದೊರೆಯುವಲ್ಲಿ ಬಹಳ ವಿಳಂಬವಾಗಿದೆ. ಪುನಃ ಹೊಸ ನೆಪಗಳನ್ನು ಹೇಳುತ್ತಿರುವುದು ನಾಗರಿಕರ ಅಸಹನೆಗೆ ಕಾರಣವಾಗಿದೆ. ಆಸ್ಪತ್ರೆ ನಿರ್ಮಾಣದ 90% ಕೆಲಸ ಪೂರ್ಣಗೊಂಡಿದೆ ಎಂದು ಹೇಳಲಾಗುತ್ತಿದ್ದರೂ ಬಾಕಿ ಕೆಲಸಗಳ ಪಟ್ಟಿಯೇ ದೊರೆಯುತ್ತಿದೆ. ನೀರಿನ ಸಂಗ್ರಹಣ ತೊಟ್ಟಿ ನಿರ್ಮಾಣ, ವಿದ್ಯುತ್ ಸಂಪರ್ಕ ಕೆಲಸ ಕೊನೆಯ ಹಂತ, ವಿದ್ಯುತ್ ಪರಿವರ್ತಕ ಅಳವಡಿಸುವಿಕೆ, ಲಿಫ್ಟ್, ಸುಣ್ಣ ಬಣ್ಣ, ಒಳಾವರಣದ ಕೊಠಡಿಗಳು ಸುಸಜ್ಜಿತಗೊಳಿಸುವುದು ಸೇರಿದಂತೆ ಬಹಳಷ್ಟು ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಸಾಧಿಸಲಾಗಿದೆ. ಆದರೂ ಇನ್ನೂ ಹಲವು ಕೆಲಸಗಳು ಬಾಕಿ ಉಳಿದಿವೆ ಎಂದು ತಿಳಿದು ಬಂದಿದೆ. ತಾಯಿ ಮತ್ತು ಮಕ್ಕಳ ಚಿಕಿತ್ಸೆ ದೃಷ್ಟಿಯಿಂದ ಅತ್ಯಂತ ಅವಶ್ಯವಾಗಿರುವ ಆಕ್ಸಿಜನ್ ಪ್ಲಾಂಟ್ ಅಳವಡಿಸುವ ಮಹತ್ವದ ಕೆಲಸ ಇನ್ನೂ ಆರಂಭವಾಗಿಲ್ಲ. ಇತ್ತೀಚೆಗೆ ಚೆನ್ನೈ ಅಥವಾ ಹುಬ್ಬಳ್ಳಿ ಮೂಲದ ಕಂಪನಿಯವರು ಆಸ್ಪತ್ರೆಯನ್ನು ವೀಕ್ಷಿಸಿ ಆಕ್ಸಿಜನ್ ಅಳವಡಿಸುವುದಕ್ಕೆ ಸಂಬಂಧಿಸಿದಂತೆ ಪರಿಶೀಲನೆ ನಡೆಸಿ ಹೋಗಿದ್ದಾರೆಂದು ಹೇಳಲಾಗುತ್ತಿದ್ದು, ಇದಕ್ಕೆ ಮತ್ತೊಮ್ಮೆ ಟೆಂಡರ್ ಕರೆಯಬೇಕು ಎಂದು ಹೇಳಲಾಗುತ್ತಿದೆ. ಇನ್ನು
ಆಸ್ಪತ್ರೆ ಸುತ್ತಲೂ ಕಾಂಪೌಂಡ್ ನಿರ್ಮಿಸಿಲ್ಲ, ಸಾರ್ವಜನಿಕ ಶೌಚಾಲಯಗಳ ವ್ಯವಸ್ಥೆ ಕೈಗೊಂಡಿಲ್ಲ. ಈ ಎಲ್ಲ ಕೆಲಸಗಳಿಗೆ ಪ್ರತ್ಯೇಕ ಟೆಂಡರ್ ಕರೆದು ಕಾಮಗಾರಿ ಆರಂಭಿಸಬೇಕಿದೆ ಎಂಬ ಮಾಹಿತಿ ಇದ್ದು, ಸಂಬಂಧಿಸಿದ ಇಲಾಖೆಯವರೇ ಈ ಬಗ್ಗೆ ಖಚಿತಪಡಿಸಬೇಕಿದೆ. ಈ ಎಲ್ಲ ಕೆಲಸಗಳು ಈ ವರ್ಷವೇ ಮುಗಿಯುತ್ತವೆಯೇ, ಇಲ್ಲ ಮುಂದಿನ ವರ್ಷದವರೆಗೆ ದೂಡುತ್ತಾ ಬರಲಾಗುವುದು ಎಂಬ ಸಂಘಟನೆಯ ಮುಖಂಡರೊಬ್ಬರು ಅನುಮಾನ ವ್ಯಕ್ತಪಡಿಸುತ್ತಾರೆ. ಆಸ್ಪತ್ರೆ ಮಂಜೂರಾಗಿ 5 ವರ್ಷಗಳು ಗುರುತಿಸಿದರೂ ಇನ್ನೂ ಕಟ್ಟಡ ಕಾಮಗಾರಿ ಪೂರ್ಣಗೊಳ್ಳದೇ ಇರುವುದು ಸಾರ್ವಜನಿಕ ಅಸಮಾಧಾನಕ್ಕೆ ಕಾರಣವಾಗಿದೆ. ಆಸ್ಪತ್ರೆ ಆರಂಭವಾದರೆ ತಾಲೂಕು ಆಸ್ಪತ್ರೆ ಮೇಲಿನ ಒತ್ತಡ ತಗ್ಗೊಲಿತು ಜನಜಂಗುಳಿಯೂ ಕಡಿಮೆಯಾಗಲಿದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಇಂದು ನಗರಕ್ಕೆ ಆಗಮಿಸಿದ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರನ್ನು ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ತಮ್ಮ ನಿವಾಸದಲ್ಲಿ ಸನ್ಮಾನಿಸಿ ಗೌರವಿಸಿದರು. ರಾಯಚೂರು ಸಿಂಧನೂರು ರಸ್ತೆ ಕಾಮಗಾರಿಯನ್ನು ಬೂದುಗುಂಪವರೆಗೆ ವಿಸ್ತರಿಸಲು ಸಚಿವರಿಗೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲೆಯ ಕಾಮಗಾರಿಗಳ ಕುರಿತು ಸಚಿವರು ಮಾಹಿತಿ ನೀಡಿದರು. ಬೆಳಗಾಂ, ಗೋವಾ, ಹೈದರಾಬಾದ್ ಬರ್ತಾ ಇದ್ದಾರೆ. ವರ್ಕ್ ಪ್ರಾರಂಭ ಆಗ್ತಾ ಇದೆ ಶಾರ್ಟ್ಲಿ. ಈಗಾಗಲೇ ಚೆನ್ನೈ, ಸೂರತ್ ಆಲ್ಮೋಸ್ಟು ಮುಗಿಯೋ ಹಂತಕ್ಕೆ ಬಂದಿದೆ. ಒಂದು ಮ್ಯಾಕ್ಸಿಮಮ್ ಒಂದು 6 ಮಂತ್, 1 ವರ್ಷ ಟೈಮ್ ಮುಗಿಸ್ತಾರೆ. ಸೊ ಅದು ಬಿಟ್ಟರೆ ಸಿಂಧು, ರಾಯಚೂರು ಈಗಾಗಲೇ ಇಲ್ಲಿವರೆಗೆ ಬರ್ತಾ ಇದೆ. ಆಮೇಲೆ ಇಲ್ಲಿಂದ ನೆಕ್ಸ್ಟು ಶಾಸಕರ ಡಿಮಾಂಡ್ ಇದೆ, ಬೂದುಗುಂಪ ಕ್ರಾಸ್ವರೆಗೆ ಇದನ್ನೇ ಎಕ್ಸ್ಟೆಂಡ್ ಮಾಡಬೇಕಂತ ಅವ್ರ ಡಿಮಾಂಡ್ ಇದೆ. ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. 2028ಕ್ಕೆ ದಲಿತ ಸಿಎಂ ಅನ್ನೋ ಒಂದು ಚರ್ಚೆ ಆರಂಭ ಆಗಿದೆ. ಇನ್ನು ಏನು ಆರಾಮಾಗಿದೆ, ಇವಾಗ ಆಗ್ಬಾರ್ದ ದಲಿತ ಸಿಎಂ 28 ನೋಡೋಣ, ಅವಾಗ ನೋಡೋಣ. ಈಗ ಏನು ಮಾಡೋದು, 3 ವರ್ಷ ಮಂತ್ರಿಮಂಡಲ ಪುನರ್ರಚನೆ ಏನಾದ್ರು ಆಗುತ್ತೆ ಸರ್? ಅದ್ರ ಬಗ್ಗೆ ನಮ್ಗೆ ಐಡಿಯಾ ಇಲ್ಲ. ಹಿರಿಯ ಸಚಿವರು ಇದ್ರಿ, ತಾವು ಮುಖ್ಯಮಂತ್ರಿ ರೇಸ್ನಾಗ ಹೈಕಮಾಂಡ್ ಅವ್ರು ಮಾಡಬೇಕಲ್ಲ, ನಾವೇನು ಮಾಡ್ಬೇಕು? ನಮ್ಮ ಶಾಸಕರು ಭಾಳ ಸೀನಿಯರ್ ಅದ, 5 ಸಾರಿ ಶಾಸಕರಾದ್ರು ಇನ್ನೂ ಮಂತ್ರಿ ಬಗ್ಗೆ ಸಿಕ್ಕಿಲ್ಲ ನಮ್ಮವ್ರಿಗೆ. ಇದೆ ಸುಮಾರು 4-5 ಬಾರಿ ಆದವ್ರೆ ಮಂತ್ರಿಮಂಡಲ ಹೊರಗಡೆ ಇದ್ದಾರೆ. ಸೊ ಬರ್ತೈತೆ ಕಾಲ ಬಂದಗಳು ಅಲ್ಲಿ ಮಟ್ಟ ವೇಟ್ ಮಾಡಬೇಕು. ಇಂದು ಅಂಬೇಡ್ಕರ್ ವಸತಿ ನಿಲಯದಲ್ಲಿ ನಾಗವೇಣಿ ಬಳಗ ಮತ್ತು ಸೇವಾ ಸೇರಿ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಮೇಣದ ಬತ್ತಿ ಹಚ್ಚಿ ಮೌನಾಚರಣೆ ಮಾಡುವುದರ ಮೂಲಕ ವಿಮಾನ ಅಪಘಾತ ದುರಂತದಲ್ಲಿ ಮಡಿದವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಸಭೆಯಲ್ಲಿ ಮಾತನಾಡಿದ ಸೇವಾ ಸೇರಿ ಟ್ರಸ್ಟ್ನ ಸಂಸ್ಥಾಪಕರಾದ ಪ್ರದೀಪ್ ಪೂಜಾರಿ ಅವರು, ಇತಿಹಾಸದಲ್ಲಿ ಅತ್ಯಂತ ಘೋರ ದುರಂತಗಳಲ್ಲಿ ಒಂದಾದ ಅಹಮದಾಬಾದ್ ಏರ್ ಇಂಡಿಯಾ ಅಪಘಾತ ಸದ್ಯ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. 242 ಪ್ರಯಾಣಿಕರನ್ನು ಡ್ರೀಮ್ ಲೈನರ್ ಹಾರಿದ 32 ಸೆಕೆಂಡ್ಗಳಲ್ಲಿ ವೈದ್ಯಕೀಯ ಕಾಲೇಜ್ ಹಾಸ್ಟೆಲ್ ಕಟ್ಟಡಕ್ಕೆ ಡಿಕ್ಕಿಯಾಗಿ ಸ್ಫೋಟಗೊಂಡಿತು. ಓರ್ವ ಪವಾಡದಂತೆ ಬದುಕುಳಿದಿದ್ದು, ಸರ್ಕಾರ ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರವನ್ನು ಒದಗಿಸಬೇಕು. ಮುಂದಿನ ದಿನಗಳಲ್ಲಿ ಈ ರೀತಿಯ ಬೇಜವಾಬ್ದಾರಿತನ ಸಲ್ಲದು. ಈ ಮೂಲಕ ಮೃತರ ಕುಟುಂಬಕ್ಕೆ ಭಗವಂತ ದುಃಖವನ್ನು ಸಹಿಸುವ ಶಕ್ತಿ ನೀಡಲಿ, ಮೃತರ ಆತ್ಮಕ್ಕೆ ಶಾಂತಿ ಲಭಿಸಲಿ ಎಂದು ಹೇಳಿದರು. ನಂತರ ಮಾತನಾಡಿದ ಡಿ ನಾಗವೇಣಿ ಪಾಟೀಲ್ ಅವರು, ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ಗೆ ತೆರಳುತ್ತಿದ್ದ ಏರ್ ಇಂಡಿಯಾ ವಿಮಾನವು ಅಹಮದಾಬಾದ್ ವಿಮಾನ ನಿಲ್ದಾಣದ ಸಮೀಪ ತಾಂತ್ರಿಕ ದೋಷದಿಂದಾಗಿ ಪತನಗೊಂಡ ಸುದ್ದಿ ಕೇಳಿ ಬೇಸರವಾಗಿದೆ. ಈ ದುರಂತದಲ್ಲಿ ಪ್ರಾಣ ಕಳೆದುಕೊಂಡವರ ಆತ್ಮಕ್ಕೆ ಶಾಂತಿ ಸಿಗಲಿ, ಮೃತರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಮತ್ತು ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಾರ್ಡನ್ ಮಂಜುಳಾ ಮತ್ತು ವಸತಿ ನಿಲಯದ ಸಿಬ್ಬಂದಿಗಳು ಮತ್ತು ಬಸವರಾಜ್, ವಿದ್ಯಾರ್ಥಿಗಳು ಹಾಗೂ ಇತರರು ಇದ್ದರು. ನಾಳೆ ಬೆಳಗ್ಗೆ 10 ಗಂಟೆಗೆ ತಾಲೂಕಿನ ಇರುಪಾಪುರ ಗ್ರಾಮದಲ್ಲಿ ನೂತನವಾಗಿ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಮೂರ್ತಿ ಲೋಕಾರ್ಪಣೆ ಹಾಗೂ ಕನಕಶ್ರೀ ಸಮುದಾಯ ಭವನ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಎಂದು ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪನವರು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಮೂರ್ತಿ ಉದ್ಘಾಟಕರಾಗಿ ಮಾಜಿ ಉಪ ಮುಖ್ಯಮಂತ್ರಿಗಳಾದ ಕೆ ಈಶ್ವರಪ್ಪರವರ ಆದಿಯಾಗಿ ಸಂಸದರು, ಶಾಸಕರು, ಅತಿಥಿಗಳಾಗಿ ಜನಪ್ರತಿನಿಧಿಗಳು ಹಾಗೂ ಮುಖಂಡರು ಆಗಮಿಸಲಿದ್ದು, ಸಮಾಜದ ಎಲ್ಲ ಬಂಧುಗಳು, ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪನವರು ವಿನಂತಿಸಿದ್ದಾರೆ. 2ನೇ ತರಗತಿ ಓದುವ ಮಗುವಿನ ಮೇಲೆ ಲೈಂಗಿಕ ಕಿರುಕುಳ ನಡೆಸಿದ ಕಾಮುಕ ಆರೋಪಿ ವಿಶ್ವನಾಥ್ ಗುಂಡಪ್ಪ ಸಜ್ಜನ್ ಜಯೊಳಗೆರ ಎಂಬ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆಂದು ತಿಳಿದುಬಂದಿದೆ. ನಗರದ 15ನೇ ವಾರ್ಡ್ ಖದ್ರಿಯಾ ಕಾಲೋನಿಯಲ್ಲಿರುವ ತಾಯಮ್ಮ ದೇವಸ್ಥಾನ ಹತ್ತಿರುವ ವಿಶ್ವನಾಥ್ ತಂದೆ ಗುಂಡಪ್ಪ ತನ್ನ ಮನೆಯಲ್ಲಿ ಬಾಡಿಗೆ ಇರುವ ವ್ಯಕ್ತಿಯ ಮಗಳಾದ 2ನೇ ತರಗತಿ ಓದುತ್ತಿದ್ದ ವಿದ್ಯಾರ್ಥಿನಿಗೆ
ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎನ್ನಲಾಗಿದೆ. ವಿಶ್ವನಾಥ್ ತಂದೆ ಗುಂಡಪ್ಪ ಸಜ್ಜನ್ ಜವಳಿಗೆರ ನಗರದ ವಾರ್ಡ್ ನಂಬರ್ 15 ಖದ್ರಿಯಾ ಕಾಲೋನಿಯಲ್ಲಿ ಮನೆ ಮಾಡಿಕೊಂಡು ವಾಸ ಮಾಡುತ್ತಿದ್ದು, ಇವರ ಮನೆಯಲ್ಲಿ ಬಾಡಿಗೆ ಇರುವವರ ಮಗಳ ಮೇಲೆ ಮೈಕೈ ಮುಟ್ಟಿ ಲೈಂಗಿಕ ಕಿರುಕುಳ ನೀಡಿದ್ದಾರೆಂಬ ದೂರಿನ ಮೇರೆಗೆ ಮನೆ ಮಾಲೀಕ ವಿಶ್ವನಾಥ್ ತಂದೆ ಗುಂಡಪ್ಪ ಮೇಲೆ ನಗರ ಪೊಲೀಸ್ ಠಾಣೆ ಪೊಲೀಸರು ಪ್ರಕರಣ ದಾಖಲೆ ಮಾಡಿಕೊಂಡು ಬಂಧಿಸಿದ್ದಾರೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಾಜಗಳನ್ನು, ಧರ್ಮಗಳನ್ನು, ಜನಾಂಗಗಳನ್ನು ಕೆಟ್ಟವು ಒಳ್ಳೆಯವು ಎಂದು ಸಾಮಾನ್ಯೀಕರಿಸುವುದು ದೊಡ್ಡ ತಪ್ಪು. ಪ್ರೊಫೆಸರ್ ರೆಹಮತ್ ತರೀಕೆರೆ. ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಉದ್ಘಾಟನೆ ಯಾವಾಗ? ರಾಯಚೂರು ಸಿಂಧನೂರು ರಸ್ತೆ ಕಾಮಗಾರಿ ಬೂದುಗುಂಪವರೆಗೆ ವಿಸ್ತರಿಸಲು ಸಚಿವರಿಗೆ ಶಾಸಕರ ಮನವಿ. ಏರ್ ಇಂಡಿಯಾ ಅಪಘಾತ, ಡಿ ನಾಗವೇಣಿ ಬಳಗ ಮತ್ತು ಸೇವಾಸರಿ ಟ್ರಸ್ಟ್ನಿಂದ ಸಂತಾಪ. ನಾಳೆ ವಿರುಪಾಪುರ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಮೂರ್ತಿ ಲೋಕಾರ್ಪಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ, ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ. ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ, ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್, ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು. ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು: ಡಿ ಫಾರ್ಮಸಿ ವಿದ್ಯಾರ್ಹತೆ PUC ಸೈನ್ಸ್ ಪಾಸ್, ಅವಧಿ 2 ವರ್ಷ. ನರ್ಸಿಂಗ್ GNM ವಿದ್ಯಾರ್ಹತೆ ದ್ವಿತೀಯ PUC, ಕಲಾ ಮತ್ತು ವಿಜ್ಞಾನ ವಾಣಿಜ್ಯ, ಅವಧಿ 3 ವರ್ಷ. ಪ್ಯಾರಾಮೆಡಿಕಲ್ ಕಾಲೇಜ್ DMLT DHI ಕೋರ್ಸ್ಗಳು ವಿದ್ಯಾರ್ಹತೆ SSLC ದ್ವಿತೀಯ PUC ವಿಜ್ಞಾನ, ಅವಧಿ 3 ವರ್ಷ. ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ, ಸುಸಜ್ಜಿತ ಕಟ್ಟಡ, ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ CC ಕ್ಯಾಮೆರಾ ಅಳವಡಿಸಲಾಗಿದೆ. ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ. ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ. ಇರ್ಫಾನ್ K, ಅಧ್ಯಕ್ಷರು, ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ, ನರ್ಸಿಂಗ್ GNM, ಪ್ಯಾರಾಮೆಡಿಕಲ್ DMLT ಹಾಗೂ DHI ಕಾಲೇಜ್ ಸಿಂಧನೂರು. ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ, PWD ಕ್ಯಾಂಪ್, ರಾಯಚೂರು ರಸ್ತೆ, ಸಿಂಧನೂರು. ಫೋನ್ ನಂಬರ್ 8197143588, 8904242655, 9036731385. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.